ನೋಡಿ, ಕಾಂಗ್ರೆಸ್ ಅವರು ಯಾವಾಗ್ಲೂ ಅಧಿಕಾರಕ್ಕೆ ಬಂದಿದ ತಕ್ಷಣನೇ 3 ವರ್ಷ ಆಗಿದೆ. ಎಲೆಕ್ಷನ್ ಅನ್ನು ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಒಂದಲ್ಲ ಒಂದು ಕಾರಣ ಕೊಟ್ಕೊಂಡು ಮೊದಲು ಒಂದ್ಸಲಿ ಮಾಡಿದ್ರು, ರಿಸರ್ವೇಶನ್ ಮಾಡಿದ್ರು, ಡಿಲಿಮಿಟೇಷನ್ ಮಾಡಿದ್ರು, ತಿರ್ಗಾ ಹೊಸ ಕಾರ್ಪೊರೇಷನ್, ಹೊಸ ಕಾನೂನು, ಹೊಸ ಡಿಲಿಮಿಟೇಷನ್, ಹೊಸ ರಿಸರ್ವೇಶನ್ ಎಲ್ಲ ಆಗಿದೆ. ವಿಭಜನೆ, ಬೆಂಗಳೂರು ವಿಭಜನೆ ಮಾಡಬಾರ್ದು, ಎಲ್ಲ ಮಾಡಬಾರ್ದು. ಇವತ್ತು ಬೆಂಗಳೂರು ಸಂಪೂರ್ಣವಾಗಿ ಹಾಳುಗಟ್ಟಿ, ಚುನಾವಣೆನಿಲ್ಲ, ವ್ಯವಸ್ಥೆನಿಲ್ಲ, ಎಲ್ಲರ ಕಸ ಗುಂಡಿ ಅವ್ಯವಸ್ಥೆಯಿಂದ ಇವತ್ತು ಬೆಂಗಳೂರು ನಗರ ತುಂಬಿ ತುಡುಕ್ತಿರುವಂತದ್ದು. ತಕ್ಷಣ ಚುನಾವಣೆ ಮಾಡುವಂತ ಕೆಲಸವನ್ನ ಕೈಗೆತ್ಕೊಂಡು ಚುನಾವಣೆಯನ್ನು ಮಾಡುವಂತದ್ದಾಗಬೇಕು. ಮತ್ತು ವಿಳಂಬ ಆಗಂತದ್ದು ಈಗ ಏನೋ ಒಂದಿಷ್ಟು ಕಾರಣ ಕೊಟ್ಟಿದ್ದಾರೆ. ಬೇರೆ ಟೈಮ್ನಲ್ಲಿ ಯಾಕೆ ಮಾಡಿರ್ಲಿಲ್ಲ? ಇವತ್ತೇನೋ ಕಾರಣ ಕೊಡ್ತಾ ಇದ್ದೀರಾ. ಬೇರೆ ಟೈಮ್ನಲ್ಲಿ ಯಾಕೆ ಈ ಕಾರಣವನ್ನ, ಬೇರೆ ಏನ್ ಸಮಸ್ಯೆ ಇತ್ತು? ಈ ಮುಂಚೆ 3 ವರ್ಷದ ಮುಂಚೆ ಏನ್ ಸಮಸ್ಯೆ ಇತ್ತು? ಸೊ ಈ ರೀತಿ ವಿನಾಕಾರಣ ಚುನಾವಣೆಯನ್ನ ಸ್ಥಳೀಯ ಸಂಸ್ಥೆಗಳು, ಅದು ಗ್ರಾಮ ಪಂಚಾಯತಿ ಆಗಿರ್ಲಿ, ಜಿಲ್ಲಾ ಪಂಚಾಯತಿ ಆಗಿರ್ಲಿ, ಪಂಚಾಯತಿ ಆಗಿರ್ಲಿ, ನಗರಸಭೆಗಳಾಗಿರ್ಲಿ, ಅಥವಾ ಕಾರ್ಪೊರೇಷನ್ ಆಗಿರ್ಲಿ, ಎಲ್ಲೂ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದಲು ಚುನಾವಣೆಗಳನ್ನ ಮಾಡೋದನ್ನ ಬಿಟ್ಟು ಸಂಪೂರ್ಣವಾಗಿ ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರುವಂತಹ ಯಾವ್ದಾರೋ ಒಂದು ಪಕ್ಷ ಮತ್ತು ಸರ್ಕಾರ ಇದೆ, ಅದು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ. ಖಂಡಿತ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಯಾವಾಗ್ಲೂ ಕೈಗೆಟ್ಕೊಂತ ರೀತಿ ಇರ್ಬೇಕು. ನಗರದಲ್ಲಿ ಇವತ್ತು ನಾವು ರಸ್ತೆಗಳ ಮೇಲೆ, ಟನ್ನಲ್ಗಳ ಮೇಲೆ, ರಸ್ತೆಗಳ ಮೇಲೆ ಡಬಲ್ ಡೆಕ್ಕರ್, ಇನ್ನೊಂದು ಮತ್ತೊಂದು ರಸ್ತೆ ವಿಸ್ತೀರ್ಣ ಮಾಡುವಂತದ್ದು, ತುಂಬಾ ರಸ್ತೆಗಳ ಮೇಲೆ ಬಂಡವಾಳ ಹಾಕ್ತಿವಿ. ರಸ್ತೆಗಳು ಕ್ಯಾರಿಂಗ್ ಕೆಪಾಸಿಟಿ ಎಷ್ಟೇ ನಾವು ಪ್ರಯತ್ನ ಮಾಡೋದು ನೋಡ್ರಿ, ನಮ್ಮ ಬೆಂಗಳೂರಿನಲ್ಲಿ 1.5 ಕೋಟಿ ವಾಹನಗಳಿದೆ. 1.5 ಕೋಟಿ ವಾಹನಗಳು ಇವತ್ತು ದಿನಕ್ಕೂ ವರ್ಷಾನುವರ್ಷ ನಗರದಲ್ಲಿ ಒಂದು 20-25% ವಾಹನಗಳ ಸಂಖ್ಯೆ ಜಾಸ್ತಿನೇ ಆಗ್ತಿರುತ್ತೆ. ಸೊ ಪರಿಹಾರ ಏನಿರಬೇಕು? ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಹೋಗ್ಬೇಕು. ಹಾಗಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ವಿಚಾರದಲ್ಲಿ ಪರಮ ಆದ್ಯತೆ, ಅದನ್ನ ಕಾಸ್ಟ್ ಸೆಲ್ಫ್ ಫೈನಾನ್ಸಿಂಗ್ ಮಾಡಬೇಕು, ಅದರ ಉತ್ಪಾದನೆಯಿಂದನೇ ಅದು ನಿರ್ವಹಣೆ ಆಗ್ಬೇಕು ಅನ್ನೋಂಥದ್ದು ಸರಿಯಲ್ಲ. ಸರ್ಕಾರಗಳು ಇದಕ್ಕೆ ಸಬ್ಸಿಡೈಸ್ ಮಾಡುವಂತದ್ದಾಗಬೇಕು. ಸಬ್ಸಿಡೈಸ್ ಮಾಡುವಂತ ಕೆಲಸಗಳು ಸರ್ಕಾರ ಮಾಡಬೇಕು. ಬೆಂಗಳೂರಿನಲ್ಲಿ ಇಷ್ಟು ಆದಾಯ ಉತ್ಪಾದನೆ ಆಗುತ್ತೆ, ಮತ್ತೆ ಇಲ್ಲಿ ವಿಸ್ತೀರ್ಣೆ ಮಾಡೋದು, ರಸ್ತೆ ವಿಸ್ತೀರ್ಣ ಮಾಡೋಕ್ಕೆಲ್ಲ ಸಾಧ್ಯವೇ ಇಲ್ಲ. ಹಾಗಾಗಿ ಇದನ್ನ ಅರ್ಥ ಮಾಡಿಕೊಂಡು ಸರ್ಕಾರ ಸಾರ್ವಜನಿಕ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ಗೆ ಆದ್ಯತೆಯನ್ನು ಕೊಟ್ಟು, ಮತ್ತೆ ಈ ಪೆಟ್ರೋಲು, ಡೀಸೆಲ್ ಕೊರತೆ, ಬೆಲೆ ಏರಿಕೆ ಆಗ್ತಿರೋದ್ರಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೆ ಆದ್ಯತೆಯನ್ನು ಕೊಟ್ಟು ತಕ್ಷಣ ವರ್ಕ್ ಫ್ರಮ್ ಹೋಮ್ ಮಾಡುವಂಥದ್ದು, ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೆ ನಾವೆಲ್ಲ ಸ್ವಿಚ್ ಓವರ್ ಆಗುವಂಥದ್ದು, ಇವೆಲ್ಲ ಆಗ್ಬೇಕು ಅಂತ ನಾವು ಈಗ ಪ್ರಧಾನಮಂತ್ರಿಗೂ ಕೊಟ್ಟಿರುವಂತ ಕರೆಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸಿ ಈ ದಿಕ್ಕಿನಲ್ಲಿ ಸಾರ್ವಜನಿಕರೇ ಸ್ಪಂದಿಸಕ್ಕೆ ರೆಡಿ ಇದ್ದಾರೆ. ಇಲ್ಲಿರುವಂತಹ ರಾಜ್ಯ ಸರ್ಕಾರ ಇದಕ್ಕೆ ಸ್ಪಂದಿಸಿ ಬೇಕಾಗಿರುವಂತೆಲ್ಲ ಕ್ರಮವನ್ನ ಜನರ ನೆರವಿಗೆ, ಪ್ರಧಾನಮಂತ್ರಿಯವರ ನೆರವಿಗಲ್ಲ, ಈ ರಾಜ್ಯದ ಜನರು ಯಾರ್ಯಾರು ಮತ ಕೊಟ್ಟು ರಾಜ್ಯದ ಹಿತವನ್ನ ಕಾಪಾಡಬೇಕಾಗಿರುವಂತಹ ಸರ್ಕಾರ, ರಾಜ್ಯ ಸರ್ಕಾರ ಈ ರಾಜ್ಯದ ಜನರು ಹಿತವನ್ನ ಕಾಪಾಡಬೇಕು. ಇಲ್ಲೇನೋ ಒಂದು ಕಡೆ ಮಾಡೋ ಪ್ರಯತ್ನದಿಂದ ಪ್ರಧಾನಮಂತ್ರಿ ಹಿತ ಕಾಪಾಡಲ್ಲ, ರಾಜ್ಯದ ಜನರು ಹಿತ ಕಾಪಾಡಲು ರಾಜಕೀಯ ಮಾಡಬೇಡಿ ಅಂತಾನು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.